ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಶೈಲಜಾ ಅಮರ್ನಾಥ್. ಮಿಸ್ಟರ್ ಕುಮಾರಸ್ವಾಮಿ, ನೀವು ಈ ಕೂಡಲೇ ಕರ್ನಾಟಕದ ಜನತೆಯ ಎದುರು ಖಂಡಿತವಾಗಿಯೂ ಕ್ಷಮೆ ಕೇಳಬೇಕು. ನಿಮ್ಮ ಮತದಾರರೇ ಆದಂತಹ ಹಾಸನ ಜಿಲ್ಲೆಯ ಜನತೆಯ ಎದುರು ಕೂಡ ನೀವು, ನಿಮ್ಮ ಕುಟುಂಬ, ನಿಮ್ಮ ಪ್ರಾದೇಶಿಕ ಪಕ್ಷ JDS ಕಂಪ್ಲೀಟಾಗಿ ಎಂಟೈರ್ ಪಕ್ಷ ಇವತ್ತು ಕ್ಷಮೆ ಕೇಳಬೇಕು ಜನರ ಎದುರು. ಯಾಕೆ ಅಂತ ನಿಮಗೂ ಕಾರಣ ಗೊತ್ತಿದೆ. ನಿಮ್ಮದೇ ಅಣ್ಣನ ಮಗ ರೇವಣ್ಣ ಅವರು ಕೂಡ MLA ಆಗಿದ್ದರು. ಅವರ ಮಗ ಇವತ್ತು MP ಆಗಿ ಕಾರ್ಯನಿರ್ವಹಿಸಿದಂತಹ ಒಬ್ಬ ವ್ಯಕ್ತಿ ಪ್ರಜ್ವಲ್ ರೇವಣ್ಣ ಇವತ್ತು ಹಾಸನ ಜಿಲ್ಲೆಯ ಹೆಣ್ಮಕ್ಳ ಮಾನಹರಣ ಮಾಡುವುದರ ಜೊತೆಗೆ ಆ ವಿಡಿಯೋಗಳನ್ನು, ಅಶ್ಲೀಲ ವಿಡಿಯೋಗಳನ್ನು ಮಾಡಿಕೊಂಡು ಅದನ್ನು ವಿಕೃತ ಕಾಮಿಯಾಗಿ ಪ್ರತಿ ಸರಿ ಅದನ್ನು ಎಂಜಾಯ್ ಮಾಡ್ತಾ ಇದ್ದಂತಹ ವಿಚಾರ ಬೆಳಕಿಗೆ ಬಂದು ಆ ವಿಚಾರ ಸಾಕ್ಷಿ ಸಮೇತ ಇವತ್ತು ಕೋರ್ಟ್ನಲ್ಲಿ ಸಾಬೀತಾಗಿ ಆರೋಪಿ ಅಂತ ಹೇಳಿ ಪ್ರೂವ್ ಆಗಿ ಇವತ್ತು ಶಿಕ್ಷೆಯನ್ನು ಅನುಭವಿಸ್ತಾ ಇದ್ದಾರೆ. ಸರಿ, ಅದೇನೇ ಇರಲಿ, ನೀವು ಈ ಕೂಡಲೇ ಬಂದು ನಿಮ್ಮ ಕಾರ್ಯಕರ್ತರನ್ನು ಮನವೊಲಿಸಬೇಕಾಗಿದೆ, ಅವರಿಗೆ ಸಾಂತ್ವನ ಹೇಳಬೇಕಾಗಿದೆ. ಕರ್ನಾಟಕದ ಜನತೆಗೆ ನೀವು ಕ್ಷಮೆ ಕೇಳಿ ಅವರಿಗೂ ಸ್ವಲ್ಪ ಸಾಂತ್ವನವನ್ನು ಹೇಳಬೇಕಾಗಿದೆ. ಒಬ್ಬ ಜವಾಬ್ದಾರಿಯುತವಾದ ಮಾಜಿ ಮುಖ್ಯಮಂತ್ರಿಗಳಾಗಿ, ಒಬ್ಬ ಪ್ರಧಾನಮಂತ್ರಿಗಳ ದೇವೇಗೌಡರಂತಹ ಹಿರಿಯ ನಾಯಕರಾದಂತಹ ಅವರ ಗೌರವ ಕಾಪಾಡೋದಕ್ಕೋಸ್ಕರ ಆದರೂ ನೀವು ಈ ಕೆಲಸನ ಮಾಡಬೇಕು. ನಿಮ್ಗೆ ಅದೆಷ್ಟೇ ನೋವಿರ್ಬೋದು, ಸಂಕಟ ಇರ್ಬೋದು, ದುಃಖ ಇರ್ಬೋದು, ಮುಜುಗರ ಆಗ್ತಾ ಇರ್ಬೋದು. ಯಾಕಂದರೆ ನೀವು ಒಂದು ಹುಲಿ ಥರ, ಒಂದು ಸಿಂಹದ ಹಾಗೆ ಗರ್ಜಿಸಿದಂತಹ ಒಬ್ಬ ನಾಯಕರು ಒಂದು ಟೈಮಲ್ಲಿ. BJPಗೆ ರೆಬೆಲ್ ಆಗಿ ನಿಂತಹ ಒಬ್ಬ ನಾಯಕರು ತಾವು. ಇವತ್ತು ಈ ರೀತಿಯಾದ ಘಟನೆ ನಡೆದಿರುವಂಥದ್ದು ಕರ್ನಾಟಕದ ಜನತೆಗೆ ಅರ್ಥ ಆಗ್ತಾ ಇದೆ. ಒಂದು ಕರ್ನಾಟಕದ ಒಂದು ಹಾಸನ ಜಿಲ್ಲೆಯ ಹೆಣ್ಮಕ್ಳಿಗೆ ಒಂದು ಕಡೆ ನ್ಯಾಯ ಆಗಿದ್ರೆ, ಒಂದು ಕಡೆ JDS ಪಕ್ಷದ ಕಾರ್ಯಕರ್ತರಿಗೆ ಹಾಗೂ ಸಜ್ಜನ ರಾಜಕಾರಣಿಗಳಿಗೆ, JDSನಲ್ಲಿರುವಂತಹ ಸಜ್ಜನ ರಾಜಕಾರಣಿಗಳಿಗೆ ತಲೆ ತಗ್ಗಿಸುವಂತಹ ಮುಜುಗರದ ಒಂದು ಸಂಗತಿ ಕೂಡ ಹೌದು. ಆದರೆ ಅವ್ರಿಗೆಲ್ಲ ಅನ್ಯಾಯ ಆಗ್ತಾ ಇದೆ ಕಣ್ರಿ. ಕುಮಾರಣ್ಣವರೇ, ನೀವು ನೋಡಿ, ಬನ್ನಿ ಹೊರಗಡೆ ಬಂದು ಒಂದು ಪ್ರೆಸ್ ಮೀಟ್ ಮಾಡಿ, ನಿಮ್ಮ ಕಾರ್ಯಕರ್ತರನ್ನು ಒಂದು ಸಭೆ ಕರೆದು, ಆಗಿದ್ದಾಗಿದೆ, ಒಂದು ಕೈ ಅಂತ ಹೇಳಿದ್ರೆ 5 ಬೆರಳು ಒಂದೇ ಸಮನೆ ಇರಲ್ಲ ಅನ್ನುವಂತಹ ವಿಚಾರವನ್ನು ಅವ್ರಿಗೆ ಮನದಟ್ಟು ಮಾಡಿ, ಮಾಡಿರೋ ತಪ್ಪಿಗೆ ಅನುಭವಿಸ್ತಾ ಇರುವಂತಹ ಶಿಕ್ಷೆ ಸರಿಯಾಗಿದೆ ಅನ್ನೋದು ನಿಮ್ಮ ಮನಸ್ಸಿಗೆ ಅನಿಸಿದರೆ ಅದನ್ನು ಅವ್ರ ಹತ್ರ ಹಂಚ್ಕೊಳ್ಳಿ. ಯಾರೂ ನಿಮ್ಮನ್ನು ತಪ್ಪಾಗಿ ತಿಳ್ಕೊಳ್ಳಲ್ಲ. ಆದರೆ ನೀವು ಹೀಗೆ ಮೌನ ಮುರಿಯದೆ ಹೋದರೆ ಜನಗಳು ತಪ್ಪಾಗಿ ಖಂಡಿತ ತಿಳ್ಕೊಳ್ತಾರೆ. ಜನತೆಗೆ ನೀವೊಂದು ತಪ್ಪು ಸಂದೇಶ ಕೊಟ್ಟಾಗೆ ಆಗ್ತದೆ. ನೀವು ಈ ಕೂಡಲೇ ಬಂದು ನಿಮ್ಮ ಕಾರ್ಯಕರ್ತರಲ್ಲಿ ಒಂದು ಸಭೆ ನಡೆಸಿ ಜನರಿಗೆ ಕ್ಷಮೆ ಕೇಳಿದರೆ ನೀವು ಅವರ ಮನಸ್ಸಲ್ಲಿ ಬಹಳ ಎತ್ತರಕ್ಕೆ ಬೆಳಿತೀರಿ. ನೀವಿವತ್ತು ಕ್ಯಾಬಿನೆಟ್ ಮಿನಿಸ್ಟರ್ ಆಗಿದ್ದೀರಿ. ನಿಮ್ಮ ಪಕ್ಷ ನೆಕ್ಸ್ಟು ಇರುತ್ತೋ ಇರಲ್ವೋ, ನೀವು ಪಕ್ಷವನ್ನು ಬಿಟ್ಬಿಡ್ತೀರೋ, ಅಂದರೆ ರಾಜಕೀಯ ನಿವೃತ್ತಿ ಹೊಂದುತ್ತೀರೋ, ಅಥವಾ ಪಕ್ಷವನ್ನೇ ನೀವು ಇಲ್ಲಿ ಬೇಡ ಇನ್ನು ಪ್ರಾದೇಶಿಕ ಪಕ್ಷದ ಅಂತ್ಯಗೊಳಿಸ್ತೀರೋ, ನಮಗದೆಲ್ಲ ಗೊತ್ತಿಲ್ಲ. ಅದನ್ನು ಬಂದು ನೀವೇ ಸ್ಪಷ್ಟನೆ ಕೊಡಬೇಕು. ಇವತ್ತೇನಾಗಿದೆ ಈ ಘಟನೆ, ಇದರ ಬಗ್ಗೆ ನೀವು ಬಂದು ಒಂದು ಸ್ಪಷ್ಟನೆ ಕೊಟ್ಟು ನಿಮ್ಮ ಕಾರ್ಯಕರ್ತರಿಗೆ ಆತ್ಮಸ್ಥೈರ್ಯವನ್ನು ತುಂಬಿಸುವಂಥವ್ರಾಗಬೇಕು. ಒಂದು ಕಾನ್ಫಿಡೆನ್ಸ್ ಬೇಕಲ್ವ. ಅವ್ರು ಏನು ಮಾತಾಡಬೇಕು, ಅವ್ರು ಏನು ಮಾತಾಡಬಾರ್ದು ಗೊತ್ತಾಗ್ತಾ ಇಲ್ಲ. ಅವರು ಕೋರ್ಟಿನ ತೀರ್ಪನ್ನೇ ಕೆಲವೊಂದು ಕಡೆ ಅಲ್ಲಗೆಳೆಯುವ ಹಾಗೆ ನಿಮ್ಮ ಕಾರ್ಯಕರ್ತರು ಮಾತಾಡ್ತಾ ಇದ್ದಾರೆ. ಇದು ಕಂಟೆಂಪ್ಟ್ ಆಫ್ ಕೋರ್ಟ್ ಆಗ್ತದೆ. ಕುಮಾರಸ್ವಾಮಿ ಅವರೇ, ನಿಮಗೆ ನೋವಾಗಿದೆ, ನನಗೆ ಅರ್ಥ ಆಗತ್ತೆ. ನಿಮಗೆ ನಿಮ್ಮ ಅಣ್ಣ ಅವ್ರು ಇಟ್ಕೊಂಡ ನಿಂಬೆಹಣ್ಣು ವರ್ಕ್ ಆಗಲಿಲ್ಲ, ಕುಂಬಳಕಾಯಿ ವರ್ಕ್ ಆಗಿಲ್ಲ, ಹೋಮ ಹವನ ಯಾವುದು ವರ್ಕ್ ಆಗಿಲ್ಲ. ಕಾರಣ ಇಷ್ಟೇ, ನಿಮ್ಮ ಕುಟುಂಬದ ಒಬ್ಬ ಸದಸ್ಯನಿಗೆ ಸಂಸ್ಕಾರ ಅನ್ನೋದು ಬರಲಿಲ್ಲ. ಆ ವ್ಯಕ್ತಿ ಯಾರೇ ಆಗಿರಲಿ, ಸಂಸ್ಕಾರ ಅನ್ನೋದು ಇದ್ದರೆ ಈ ರೀತಿಯಾದ ಕೆಟ್ಟ ಕೆಲಸಗಳಿಗೆ ಕೈ ಹಾಕಲ್ಲ. ಈ ಭಾರತ ಭೂಮಿಯಲ್ಲಿ ನಮ್ಮ ಭೂಮಿ ತಾಯಿಯನ್ನು ಕೂಡ ಅಮ್ಮ ಅಂತ ಕರೆಯುವಂತಹ ನಮ್ಮ ದೇಶದಲ್ಲಿ, ಈ ದೇಶವನ್ನೇ ಭಾರತ ಮಾತೆ ಅಂತ ಕರೆಯುವಂಥ ಈ ದೇಶದಲ್ಲಿ ನಿಮ್ಮ ಮನೆಯ ಮಗ ಅಣ್ಣನ ಮಗ ಬೇರೆ ಅಲ್ಲ, ನಿಮ್ಮ ಮಗ ಬೇರೆ ಅಲ್ಲ. ಒಂದು ದೊಡ್ಡ ಅಪರಾಧಿ ಸ್ಥಾನದಲ್ಲಿ ಇವತ್ತು ಕಾಣಿಸ್ತಾ ಇರೋದು. ನಿಮಗೆ ಎಷ್ಟು ಮುಜುಗರ ಆಗತ್ತೆ ಅನ್ನೋದು ಜನ ಅರ್ಥ ಮಾಡ್ಕೊಳ್ತಾರೆ. ಆದರೆ ನಿಮ್ಮ ಕಾರ್ಯಕರ್ತರಿಗೆ ನೀವೊಂದು ಸಂದೇಶ ಕೊಡಲಿಲ್ಲ ಅಂದರೆ ಖಂಡಿತವಾಗಿಯೂ ಕುಮಾರಸ್ವಾಮಿ ಅವರೇ, ನಿಮ್ಮ ಕುಟುಂಬವನ್ನಾಗಲಿ ಪ್ರಾದೇಶಿಕ ಪಕ್ಷವನ್ನಾಗಲಿ ನಮ್ಮ ಕನ್ನಡ ಜನ ಕ್ಷಮಿಸಲ್ಲ ಕಣ್ರಿ.
ನೀವು ಅದೆಷ್ಟೋ ಒಳ್ಳೆ ಕೆಲಸಗಳನ್ನು ಮಾಡಿರ್ಬೋದು ಆ ಭಾಗದಲ್ಲಿ, ಹಾಸನ ಜಿಲ್ಲೆಯಲ್ಲಿ ರಸ್ತೆಗಳಿರ್ಬೋದು, ನೀರಿನ ವ್ಯವಸ್ಥೆ ಇರ್ಬೋದು, ಹಲವಾರು ಕಾರ್ಯಕ್ರಮಗಳನ್ನು ದೇವೇಗೌಡರು ರೈತರ ಪರ ನಿಂತದ್ದಾಗಿರ್ಬೋದು, ರೈತ ಪರ ಹೋರಾಟಗಳಾಗಿರ್ಬೋದು, ಇದೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗುತ್ತೆ. ಸೊ ಈ ಕೂಡಲೇ ನೀವು ಮೌನ ಮುರಿಬೇಕು. ಮೌನ ಮುರಿದು ಬಂದು ಜನರ ಎದುರು ನಿಂತು ಕ್ಷಮೆ ಕೇಳಿ ನೀವು ಜನರ ಮನಸ್ಸಲ್ಲಿ ಮತ್ತೆ ವಿಜೃಂಭಿಸಬೇಕು ಅಂತ ಹೇಳುವಂಥ ಒಂದು ಸಲಹೆ ನನ್ನದು ನಿಮಗೆ ಹಾಗೂ ನಿಮ್ಮ JDS ಪಕ್ಷಕ್ಕೆ. ನಾನು ಈವನ್ JDS ಕಾರ್ಯಕರ್ತರನ್ನು ನಾನು ತುಂಬ ಸೂಕ್ಷ್ಮವಾಗಿ ಗಮನಿಸಿದ್ದೇನೆ. ಅವ್ರು ಯಾವತ್ತೂ ಕೂಡ ಜಾತಿ ಧರ್ಮ ಅಂತ ಹೇಳಿ ಈ BJPಯ ಕೋಮುವಾದಿ ಪಕ್ಷದಾಗೆ ನಡ್ಕೊಂಡವರಲ್ಲ ಅವರು. ಅದೆಷ್ಟೋ ಒಂದು ಒಳ್ಳೆಯ ವಿಚಾರಗಳ ಬಗ್ಗೆ ಹೋರಾಟಗಳನ್ನು ಮಾಡಬೇಕು, ಒಂದು ಏನು ಪ್ರೋಗ್ರೆಸಿವ್ ಥಿಂಕಿಂಗ್ ಇರುವಂತಹ ನಿಮ್ಮ ಕಾರ್ಯಕರ್ತರಿದ್ದಾರಲ್ಲ, ಬಹಳ ಒಳ್ಳೆಯ ಜನ ಕಣ್ರಿ JDS ಕಾರ್ಯಕರ್ತರು. ಸೊ ಅವರನ್ನು ದಿಕ್ಕು ತಪ್ಪು ಹಾಗೆ ಮಾಡಬೇಡಿ ಕುಮಾರಸ್ವಾಮಿ ಅವರೇ. ಬನ್ನಿ ಒಂದು ಸಂದೇಶ ಕೊಡಿ ಅವರಿಗೆ, ಕ್ಷಮೆ ಕೇಳಿ, ತಪ್ಪಿಲ್ಲ, ತಪ್ಪು ನಡೆದೋಗ್ಬಿಟ್ಟಿದೆ, ಮನೆ ಮಗನಿಂದ ತಪ್ಪು ನಡೆದೋಗಿದೆ, ಕ್ಷಮೆ ಕೇಳೋದ್ರಲ್ಲಿ ತಪ್ಪಿಲ್ಲ ಕುಮಾರಸ್ವಾಮಿ ಅವರೇ. ದೇವೇಗೌಡರ ಒಂದು ಗೌರವವನ್ನು ನೀವೇನಾದರೂ ಅಲ್ಪ ಸ್ವಲ್ಪ ಆದರೂ ಉಳಿಸ್ಬೇಕು, ಅವ್ರ ಸಾಧನೆಯನ್ನು ನೀವು ಉಳಿಸ್ಬೇಕು ಅಂತ ಏನಾದರೂ ಇದ್ದರೆ ಈ ಕೂಡಲೇ ಬಂದು ಮಾಧ್ಯಮವನ್ನು ಭೇಟಿ ಮಾಡಿ, ಮಾಧ್ಯಮದ ಮುಖಾಂತರ ಹಾಸನ ಜಿಲ್ಲೆಯ ಅನ್ಯಾಯಕ್ಕೊಳಗಾದ ಹೆಣ್ಣು ಮಕ್ಕಳ ಕುಟುಂಬಕ್ಕೆ ಅವರಿಗೆ ಪ್ರತ್ಯೇಕವಾಗಿ ಕ್ಷಮೆ ಕೇಳುವುದರ ಮೂಲಕ ನೀವು ನಿಮ್ಮ ಕುಟುಂಬ ಒಂದು ಪಾಪವನ್ನು ಕಳ್ಕೊಳ್ಬೇಕು. ಜೊತೆಗೆ ನಿಮ್ಮ ಕುಟುಂಬದವರು ಇನ್ಮುಂದೆ ಈ ರೀತಿಯಾಗಿ ಯಾವುದೇ ವಿಚಾರಗಳಲ್ಲಿ ಪಾಲ್ಗೊಳ್ಳದ ಹಾಗೆ, ಈ ಥರ ಒಂದು ಈನಿಯಸ್ ಕ್ರೈಮ್ಸಲ್ಲಿ ಪಾಲ್ಗೊಳ್ಳದ ಹಾಗೆ ಬರೀ ನಿಂಬೆಹಣ್ಣು ಕುಂಬಳಕಾಯಿ ಇಟ್ಕೊಂಡು ಓಡಾಡೋದು ಬಿಟ್ಟು ಇನ್ನು ಮುಂದೆ ಆದರೂ ಅವ್ರಿಗೆ ಒಂದಷ್ಟು ಸಂಸ್ಕಾರಗಳನ್ನು ಕಲಿಸಿ ನಮಗೆ ನಿಜವಾಗ್ಲೂ ಗೌರವ ಇದೆ ದೇವೇಗೌಡರು, ಕುಮಾರಣ್ಣ ಅವರು ಅಂತ ಹೇಳಿದ್ರೆ. ಹಾಗಾಗಿ ನನ್ನ ತುಂಬ ಜನ ಕೇಳ್ತಾ ಇದ್ರು, ಏನು ಮೇಡಮ್ ನೀವು ಈ ವಿಚಾರವಾಗಿ ಏನು ಮಾತೇ ಆಡಲಿಲ್ಲ, ಯಾವುದೂ ಸ್ಟೇಟ್ಮೆಂಟ್ಸ್ ಕೊಡಲಿಲ್ಲ ಅಂತ ಹೇಳಿ. ಹಾಗಾಗಿ ನಾನು ಮುರಿದಿದ್ದೇನೆ, ನೀವು ಮೌನ ಮುರಿರಿ, ನನಗೆ ಅರ್ಥ ಆಗತ್ತೆ, ತಪ್ಪು ನಡೆದಿದೆ, ಶಿಕ್ಷೆನೂ ಆಗಿದೆ, ಇನ್ನು ಮುಂದೆ ಹೋಗೋದೇನು, ಮುಂದೆ ಏನು ಅನ್ನೋದನ್ನು ಆಲೋಚನೆ ಮಾಡಿ ಕುಮಾರಸ್ವಾಮಿ ಅವರೇ. ಬನ್ನಿ ಕ್ಷಮೆ ಕೇಳಿ, ಕ್ಷಮೆ ಕೇಳೋದ್ರಲ್ಲಿ ಯಾರೂ ಚಿಕ್ಕೋರಾಗಲ್ಲ ಅಂತ ಹೇಳಿ ನಾನು ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Please share the video and please subscribe to my YouTube channel. Thank you for watching this video.